ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ತೆಂಗಿನಕಾಯಿಯ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಮೊದಲಿಗೆ ಏನೇನು ಸಾಮಗ್ರಿಯನ್ನು ಬೇಕು ಅಂತ ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯಿಯನ್ನು ತೊಗೊಂಡಿದ್ದೀನಿ, ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ನಾನಿಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ಹಾಗೆ 5ರಿಂದ 6 ಒಣಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀನಿ. ನೀವು ಒಣಮೆಣಸಿನ್ಕಾಯಿನ ಬದಲು ಹಸಿಮೆಣಸಿನ್ಕಾಯಿ ಬೇಕಾದರೆ ಬಳಸ್ಬೋದು, ತೊಂದರೆ ಇಲ್ಲ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಫುಲ್ಲು ಕಾಳು ಮೆಣಸನ್ನು ತೊಗೊಂಡಿದ್ದೀನಿ. ಹಾಗೆ ಜೀರಿಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಹಾಗೆ ಹುಣಸೆಹಣ್ಣು ಒಂದು ಮೀಡಿಯಮ್ ಸೈಜಷ್ಟು ಉಂಡೆಯನ್ನು ಮಾಡ್ಕೊಂಡು, ಅಂದರೆ ಲಿಂಬೆಹಣ್ಣಿನ ಸೈಜ್ ಅಲ್ಲ, ಸಣ್ಣದು ರುಚಿಗೆ ಎಷ್ಟು ನಾನಿಲ್ಲಿ ತೊಗೊಳ್ತಾ ಇರೋದು, ಅದನ್ನು ಸ್ವಲ್ಪ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಈಗ ಎಲ್ಲವನ್ನು ಸೇರಿ ನಾವು ಒಂದು ಸರಿ ಮಿಕ್ಸಿಗೆ ಹಾಕೊಳ್ಳುವ. ಹಸಿಯಾಗಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ತುಂಬ ಸಿಂಪಲಾಗಿ ದಿಢೀರಂತ ಮಾಡ್ಬೋದು. ಹಾಗೆ ಎಲ್ಲವನ್ನು ಹಾಕ್ಕೊಂಡು ನಾನು ಇದನ್ನು ರುಬ್ಕೊಳ್ತಾ ಇದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ, ಯಾಕೆಂದರೆ ಇದು ರಸಮಲ್ಲ, ಆ ಕಾರಣಕ್ಕೆ ಹಾಕ್ತಾ ಇರೋದು. ಹಾಗೆ ನೋಡಿ, ಈ ಕಲರ್ ಬಂದಿದೆ. ನಾವು ಹಸಿಮೆಣಸು ಏನಾದರೂ ಹಾಕಿದರೆ ಕಲರ್ ಚೇಂಜ್ ಬರುತ್ತೆ, ಅಂದರೆ ಗ್ರೀನ್ ಬರುತ್ತೆ. ನಾವಿಲ್ಲಿ ಒಣಮೆಣಸು ಹಾಕಿರೋದಕ್ಕೆ ಕಾರಣ ಕಲರ್ ಬಂದಿದೆ ಅಷ್ಟೇ. ಹಾಗೆ ಇದನ್ನು ನಮಗೆ ಯಾವ ಹದಕ್ಕೆ ಬೇಕೋ, ಎಷ್ಟು ಹದಕ್ಕೆ ಬೇಕೋ ಅಷ್ಟು ಹದಕ್ಕೆ ನಾವಿಲ್ಲಿ ನೀರು ಹಾಕ್ಕೊಂಡ್ರೆ ಆಯಿತು. ಅಂದರೆ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ನೋಡ್ಕೊಳ್ಳಿ, ಎಷ್ಟು ಹದ ಬೇಕೋ ಅಷ್ಟು ಹದಕ್ಕೆ ನಾವು ಇದನ್ನು ಮಾಡಿಕೊಂಡ್ರೆ ಆಯಿತು. ಹಾಗೆ ನೀರೆಲ್ಲ ಹಾಕಿದ ಮೇಲೆ ನಮಗೆ ಯಾವ ಹದಕ್ಕೆ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ನೋಡಿ, ಈಗ ಈ ಹದಕ್ಕೆ ಸಾಕು. ನಾನು ಒಂದೇ ಬಾರಿ ನೀರನ್ನು ಹಾಕ್ಕೊಂಡಿಲ್ಲ, ನೋಡಿ ನೀರನ್ನು ಹಾಕ್ಕೊಳ್ತಾ ಇದ್ದೆ. ಆ ಕಾರಣಕ್ಕೆ ತುಂಬ ನೀರು ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಟೇಸ್ಟು. ಆ ಕಾರಣಕ್ಕೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸರಿ ಕುದಿಸ್ಕೊಳ್ಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಬೋದು. ಎಷ್ಟು ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ತೀವೋ ಅಷ್ಟೇ ರುಚಿ ಕೊಡುತ್ತೆ. ಒಂಥರ ತುಂಬ ರುಚಿ ಕೊಡುತ್ತೆ, ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಹಾಗೆ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಕುದಿ ಬರ್ತಾ ಇದೆ. ನೋಡ್ತಾ ಇದ್ದಿಲ್ಲ, ದಿಢೀರಂತ ನಾವು ಇದನ್ನು ಮಾಡ್ಕೊಳ್ಬೋದು. ಹಾಗೆ ನಾನಿಲ್ಲಿ ಒಂದು ಸೈಡಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಒಗ್ಗರಣೆಗೆ. ಹಾಗೆ ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಸಾಸಿವೆಲ್ಲ ಹಾಕ್ಲಿಕ್ಕೆ ಉಂಟು. ನೋಡಿ, ಎಣ್ಣೆ ಕಾದ್ಮೇಲೆ ನಾನಿಲ್ಲಿ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದು ಸಿಡಿಬೇಕು, ಅಂದರೆ ಚಿಟಪಟ ಅಂದರೆ ಸಿಡಿಬೇಕಾದ್ರೆ ಸಾಸಿವೆ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆಯನ್ನು ಬಳಸ್ತಾ ಇದ್ದೀನಿ. ಒಗ್ಗರಣೆಗೆ ಜೀರಿಗೆ ಹಾಕಿದರೆ ಸಖತ್ತಾಗಿರುತ್ತೆ ಹೇಳಿ, ಆ ಕಾರಣಕ್ಕೆ. ಹಾಗೆ ಬೆಳ್ಳುಳ್ಳಿ, ಜಜ್ಜಿರುವಂಥ ಬೆಳ್ಳುಳ್ಳಿ, ಜೊತೆಗೆ ಕರಿಬೇವು, ಇವಿಷ್ಟನ್ನು ಹಾಕೋದು. ನೀವು ಬೇಕಾದರೆ ಒಣಮೆಣಸಿನ್ಕಾಯಿ ಬೇಕಾದ್ರೂ ಕಟ್ ಮಾಡಿ ಹಾಕ್ಕೊಳ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ಹಾಕ್ತಾಯಿಲ್ಲ. ಹಾಗೆ ಇದು ಕುದೀತಾ ಇದೆ, ನೋಡ್ಬೋದು. ಇಲ್ಲಿ ಸಾಂಬಾರು ಕುದ್ದಿದೆ. ಈಗ ಅಂತೂ ಚಳಿ, ಅಂದರೆ ನೈಟ್ ಚಳಿ, ಬೆಳಿಗ್ಗೆ ಚಳಿ ಇರುತ್ತೆ, ಮಧ್ಯದಲ್ಲಿ ಸೆಕೆ ಇರುತ್ತೆ. ಯಾಕಂದರೆ ಸೆಕೆ ಟೈಮಲ್ಲಿ ಈ ಥರ ತೆಳ್ಳಗಿಂದ ರಸಮ್ ಈ ಥರದ್ದೆಲ್ಲ ಅಂದರೆ ತುಂಬ ಚೆನ್ನಾಗಿರುತ್ತೆ ಊಟಕ್ಕಂತೂ. ಆ ಕಾರಣಕ್ಕೆ ನಾನು ಇದನ್ನು ತೋರಿಸ್ತಾ ಇದ್ದೀನಿ. ಹೀಗೆ ತುಂಬ ಚೆನ್ನಾಗಿರುತ್ತೆ ಹೇಳಿ. ಹಾಗೆ ಈಗ ನಾನು ಒಗ್ಗರಣೆಯನ್ನು ಹಾಕ್ಕೊಂಡು ಒಂದು ಸರಿ ಕುದಿಸ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಬಂದ್ ಮಾಡ್ಕೊಳ್ತೀನಿ ಗ್ಯಾಸನ್ನು. ನೋಡ್ತಾ ಇರ್ಬೋದು, ಈ ಹದಕ್ಕೆ ಬಂದಿದೆ. ಪರಿಮಳ ಅಂತೂ ಘಮ್ ಅಂತ ಇದೆ. ಈಗಲೇ ಊಟ ಮಾಡಬೇಕು ಅಂತ ಅನ್ನುವಷ್ಟು ಪರಿಮಳ ಬರ್ತಾ ಇದೆ. ನೋಡಿ, ರಸಮ್ ರೆಡಿ ಇದೆ, ಕಾಯಿ ರಸಮ್ ರೆಡಿ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.